ಯಾಕೋ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಕೂಡ ಸರಿ ಇರಂಗೆ ಕಾಣ್ತಾ ಇಲ್ಲ. ಒಬ್ಬರ ಮೇಲೊಬ್ಬರು ಹೇಳ್ತಾನೆ ಇರುವಂಥದ್ದು. ಜೊತೆಗೆ ಏನಂದರೆ ಈ ಮಾತೆತ್ತಿದರೆ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮಾತೆತ್ತಿದರೆ ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಾ ಎರಡಾ ಸಂಗತಿಗಳು, ಬಣಗಳು. ಹೀಗಾಗಿ ಕಾಂಗ್ರೆಸ್ ನಾಯಕರೇ ಖುದ್ದಾಗಿ ಬಂದಿದ್ರು, ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ತೀರಾ ಮಂತ್ರಿಗಳು ಕಾಂಗ್ರೆಸ್ ಶಾಸಕರನ್ನೇ ಕ್ಯಾರೇ ಅನ್ನಲಿಲ್ಲ ಅಂತಂದರೆ ಶಾಸಕರು ಸುಮ್ಮನಿರ್ತಾರ? ಅಂಥವ್ರನ್ನ ಕರೆದು ನೇರವಾಗಿ, ಅಂದರೆ ಕೆಲವ್ರನ್ನಷ್ಟೇ ಹೇಳಲಿಲ್ಲ, ಹೋಲ್ಸೇಲಾಗಿ ಹೇಳಿದ್ರು, ನೀವೇನಾದರೂ 2 ತಿಂಗಳ ಒಳಗಡೆಗೆ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಹುಷಾರಾಗಿರಿ, ನಿಮ್ಮ ತಲೆದಂಡ ನಿಶ್ಚಿತ, ಮನೆಗೆ ಹೋಗಬೇಕಾಗತ್ತೆ. ದಸರಾ ಅಷ್ಟೊತ್ತಿಗೆ ನಾವು ಸಂಪುಟ ಪುನರ್ರಚನೆ ಮಾಡ್ತೀವಿ. ಈಗ ನಿಜವಾಗಲೂ ಸಂಕಟ ಶುರುವಾಗಿರುತ್ತೆ. ಸಂಪುಟ ಅಂದ ತಕ್ಷಣ ಸಂಪುಟದ ಜೊತೆಗೆ ಸಂಕಟ ಕೂಡ ಇರುತ್ತೆ. ಯಾರ್ಯಾರು ಏನೇನು ಕಳ್ಕೊಂಡ್ಬಿಡ್ತೀವೋ ನಾವು ಹುದ್ದೆನ ಅನ್ನುವಂಥದ್ದು. ಹೇಳೋರಿಲ್ಲ ಕೇಳೋರಿಲ್ಲ. ಶಾಸಕರುಗಳ ನಂಬರ್ ಇಟ್ಕೊಂಡಿರಲ್ಲ ಮಂತ್ರಿಗಳು. ಇದನ್ನೇನು ಕೊಬ್ಬು ಅಂತೀರಾ, ಅಹಂಕಾರ ಅಂತೀರಾ, ದುರಹಂಕಾರ ಅಂತೀರಾ ಇದನ್ನು? ಇನ್ನು BJP ಹಗರಣಗಳ ಮೇಲೆ ಹಗರಣಗಳನ್ನು ಎತ್ತುತ್ತಾನೇ ಇದೆ. BJP ಅವಧಿಯಲ್ಲಿರುವಂಥ ಹಗರಣಗಳು ಏನಾದವು? ಅದರ ತನಿಖೆ ಎಲ್ಲಿಗೆ ಬಂತು? ತನಿಖೆಯನ್ನು ಚುರುಕು ಮಾಡಿ ಅದಕ್ಕೊಂದು ವೇಗ ಕೊಡಿ. ಜೊತೆಗೆ ಅವರೇನೇನು ಮಾಡಿದರು ಅನ್ನೋದನ್ನು ಕೂಡ ಜನರ ಬಳಿ ತಂದಿಡಿ. ಜೊತೆಗೆ ಏನಾದರೂ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಿ, ಬೆಂಬಲವಾಗಿ ನಿಲ್ಲಿ. BJPಯನ್ನು ಎದುರಿಸಿ ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಲ್ಲಬೇಕು. ಇದು ಬಹುಶಃ ನೋಡಬೇಕು. ಇನ್ನು ವೈಖರಿಗಳೇನಾದರೂ ಬದಲಾಗ್ತಾವಂತ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ತೀರಾ ಈ ಮಂತ್ರಿಗಳು MLAಗಳ ನಂಬರ್ನೂ ಇಟ್ಕೊಳ್ಳಿಲ್ಲ ಅಂತಂದರೆ MLAಗಳಿಗೆ ಉರಿಯುತ್ತೆ ಇಲ್ವ ಹೇಳಿ? ಅವ್ರ ಕೆಲಸ ಕಾರ್ಯಗಳಾಗಬೇಕೋ ಬೇಡವೋ? ಮೊದಲೇ ಆ ಯೋಜನೆಗಳು, ಈ ಯೋಜನೆಗಳು, ಭಾಗ್ಯಗಳು ಅನ್ನುವಂಥ ಕಾರಣಕ್ಕೋಸ್ಕರ ಅನುದಾನಗಳು ಬರ್ತಾ ಇಲ್ಲ. ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು ಅಂತ. ಯಾವ ಕೆಲಸ ಮಾಡುವಂಥ ಸ್ಥಿತಿನಲ್ಲಿ ಖಂಡಿತವಾಗಲೂ ಶಾಸಕರುಗಳಿಲ್ಲ. ಅಂಥದ್ರಲ್ಲಿ ಈ ಸಂಬಂಧಪಟ್ಟಂಥ ಮಂತ್ರಿಗಳೇ ನೆಗ್ಲೆಕ್ಟ್ ಮಾಡಿಬಿಟ್ರೆ ಗತಿ ಏನಾಗಬೇಕು? ಹೀಗಾಗಿ ಕೆಲವರ ಮೇಲೆ ನೇರವಾದಂಥ ಆರೋಪ ಮಾಡಿದರು ಶಾಸಕರು. ಅವರೆಲ್ಲರಿಗೂ ಕೂಡ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ದಾರೆ ನಾಯಕರು ಅನ್ನುವಂಥದ್ದು ಒಂದು. ಜೊತೆಗೆ BJP ಹಗರಣಗಳ ತನಿಖೆ, BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಹಗರಣಗಳಾದವು ಅದರ ತನಿಖೆ ಎಲ್ಲಿಗೆ ಬಂತು, ಏನು ಎತ್ತ? ಜೊತೆಗೆ ಈ ಬಣಗಳಾಗಿ ನೀವು ಬೇರ್ಪಡಬೇಡಿ. ನೀವು ಎಲ್ಲರೂ ಒಂದಾಗಿ ಏನಾದರೂ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಅದನ್ನು ಎದುರಿಸಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಿ ಎನ್ನುವಂಥ ಸಂದೇಶ ಎಷ್ಟರ ಮಟ್ಟಿಗೆ ಸಂದೇಶ ರವಾನೆಯಾಗಿದೆ, ಯಾರ್ಯಾರಿಗೆ ಅರ್ಥ ಆಗಿದೆ ಅಂತ? ಪದೇ ಪದೇ ಸಚಿವರ ಮೇಲೆ ಶಾಸಕರು ದೂರನ್ನ ಕೊಡ್ತಾ ಇದ್ದಂಥದ್ದು ಒಂದು ಅಂಶ. ಇದು ಕೇವಲ 30 ಜನರ ಸರ್ಕಾರ ಆಗ್ತಾ ಇದೆ, 135 ಮಂದಿ ಶಾಸಕರಿದ್ದೀವಿ, ಇದು ಕಾಂಗ್ರೆಸ್ನ ಸರ್ಕಾರ ಆಗಬೇಕು ಅನ್ನುವಂಥ ದೂರನ್ನ ಪದೇ ಪದೇ ನೀಡ್ತಾ ಇದ್ರು. ಇದೇ ಕಾರಣಕ್ಕೋಸ್ಕರ ಮೂಡಾ ಪ್ರಕರಣ ಇರ್ಬೋದು, ವಾಲ್ಮೀಕಿ ಪ್ರಕರಣ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ನಿನ್ನೆ ಬಂದಿದ್ದಂತಹ ಹೈಕಮಾಂಡ್ನ ನಾಯಕರು ಸಚಿವರಿಗೆ ಸುಮಾರು 1.5 ಗಂಟೆಯ ಕಾಲ ನೇರವಾಗಿ ಒಂದಷ್ಟು ಖಡಕ್ ಆದಂಥ ಎಚ್ಚರಿಕೆಗಳನ್ನ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ. ಒಂದು, ಸಚಿವರ ಕಾರ್ಯವೈಖರಿ ಬದಲಾಗಬೇಕು ಅನ್ನುವಂಥದ್ದು ಒಂದು ಅಂಶ. ಇನ್ನೊಂದು, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CM ಸಿದ್ದರಾಮಯ್ಯನವರ ಬೆನ್ನಿಗೆ ನೀವು ನಿಲ್ಲಬೇಕು. ಸಚಿವರು BJP ಹಗರಣಗಳನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ನಿಮಗೆ BJP ಕಾಲದಲ್ಲಿ ಆದಂತಹ ಲೋಪದೋಷಗಳ ಬಗ್ಗೆ ಇಲಾಖಾವಾರು ಮಾಹಿತಿ ಇದ್ರೂ ಕೂಡ ಅದನ್ನ ಒಂದು ಲಾಜಿಕಲ್ ಎಂಡಿಗೆ ಯಾಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ? ಜಿಲ್ಲಾವಾರು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ BJPಯ ಲೋಪದೋಷಗಳನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅನ್ನುವಂಥ ಒಂದು ನೇರವಾದಂಥ ಪ್ರಶ್ನೆಯನ್ನ ಎತ್ತಿದೆ. ಪ್ರಮುಖವಾಗಿ ಸಚಿವರ ಕಾರ್ಯವೈಖರಿಯ ಬಗ್ಗೆಯೇ ಒಂದಷ್ಟು ಅಸಮಾಧಾನ ಹೈಕಮಾಂಡ್ ನಾಯಕರಿಗೂ ಕೂಡ ಇತ್ತು. ಸರ್ಕಾರ ಬಂದು 1.5 ವರ್ಷ ಕೂಡ ಆಗಿಲ್ಲ, ಆಗ್ಲೇ ಎಲ್ಲೋ ಒಂದ್ ಕಡೆ ಆಡಳಿತ ಹಳಿ ತಪ್ತಾ ಇದೆ ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಆತಂಕವನ್ನ ತಂದಿಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಸಚಿವರು ತಮ್ಮ ಕಾರ್ಯವೈಖರಿನ ಸರಿಪಡಿಸಿಕೊಳ್ಳೋದಕ್ಕೆ 2 ತಿಂಗಳ ಗಡುವನ್ನ ಕೊಡಲಾಗಿದೆ. ದಸರಾದ ಒಳಗಾಗಿ ಎಲ್ಲವೂ ಕೂಡ ಸರಿಯಾಗಬೇಕು, ಶಾಸಕರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಅರಿವಾಗಬೇಕು, ಎಲ್ಲರನ್ನ ನಂಬರ್ನ ಇಟ್ಕೊಂಡು ಅವರ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವಂತ ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಶಾಸಕರನ್ನ ಪರಿಗಣಿಸಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಸರಾ ವೇಳೆಗೆ ನಾವು ಎಲ್ಲವನ್ನೂ ಕೂಡ ಬದಲಾಯಿಸ್ತೀವಿ. ಈ ರೀತಿಯ ಕಾರ್ಯವೈಖರಿ ಸರಿ ಆಗದೆ ಹೋದ್ರೆ ಖಾತೆ ಕಳೆದುಕೊಳ್ಳೋದಕ್ಕೆ ಮತ್ತು ಸಚಿವ ಸ್ಥಾನವನ್ನು ಕಳೆದುಕೊಳ್ಳೋದಕ್ಕೆ ರೆಡಿಯಾಗಿರಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದೆ. ಇನ್ನೊಂದು, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮಟ್ಟಿಗಿನ ಆತಂಕ ಕಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನ ಬೆನ್ನಿಗೆ ನಾವು ಕೂಡ ಇದೀವಿ, ಸಚಿವರು ಕೂಡ ಅವರ ಜೊತೆಯಾಗಿ ನಿಲ್ಲಬೇಕು ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡಲಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.